ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ಎಲ್ಲೆಲ್ಲೂ ನೋಡಿದ್ರು ಕಬ್ಬಿನ ಮೇಳ. ಸೊ ಎಷ್ಟು ಚೆನ್ನಾಗಿರುತ್ತೆ ನೋಡೋದಕ್ಕೆ. ಒಂಥರ ಕಬ್ಬು ಬಂತಂದ್ರೆ ಸಂಕ್ರಾಂತಿ ಹಬ್ಬ ಬಂತು ಅಂತ ಖುಷಿಯಾಗ್ಬಿಡುತ್ತೆ. ಸೊ ಮನೆ ಕಡೆ ಎಲ್ಲ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತಾರೆ. ಬಟ್ ಈ ಸತಿ ಮನೆ ಕಡೆ ಹೋಗೋಕ್ಕಾಗಿಲ್ಲ, ಮನೆಯಲ್ಲೇ ಸೆಲೆಬ್ರೇಟ್ ಮಾಡ್ಕೊತಾ ಇದ್ದೀವಿ. ಸೊ ಬೆಳಗ್ಗೆನೇ ಮನೆ ಪಕ್ಕ ಇರೋವಂಥ ಒಂದು ಮಾರ್ಟಿಗೆ ಬಂದುಬಿಟ್ಟು ಕೆಲವು ಗ್ರಾಸರೀಸ್ನೆಲ್ಲ ತೊಗೊಂಡು ಬಂದುಬಿಟ್ಟೆ. ಇವತ್ತು ಸ್ವಲ್ಪ ಅಡುಗೆ ಮಾಡೋದಕ್ಕೆ. ಇವತ್ತು ಕಂಪ್ಲೀಟಾಗಿ ಸಂಕ್ರಾಂತಿ ಹಬ್ಬ ಅಡುಗೆ ಯಾವ ರೀತಿ ಆಚರಣೆ ಮಾಡಿದ್ವಿ ಅನ್ನೋದನ್ನೇ ಶೇರ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಬಂದು ಒಂದು ಸ್ಪೆಷಾಲಿಟಿ ಏನಂದರೆ, ತೆಂಗಿನಕಾಯಿ ನೀವು ತೊಗೊಂಡ್ರೆ ಅವರೇ ಒಡೆದು ಈ ರೀತಿ ಚೆನ್ನಾಗಿ ತುರಿದು ಕೊಟ್ಬಿಡ್ತಾರೆ. ಅದು ತೆಂಗಿನಕಾಯಿ ತುರಿಯೋ ಮಿಷನ್ನು. ಸೊ ಈ ಅಂಗಡಿಯಲ್ಲಿ ಇದಕ್ಕೇನೋ ಒಂದು ಸ್ವಲ್ಪ ಚಾರ್ಜ್ ಮಾಡ್ತಾರೆ, 20 ರೂಪಾಯಿನೋ 30 ರೂಪಾಯಿನೋ ಚಾರ್ಜ್ ಮಾಡ್ತಾರೆ. ಸೊ ಅದು ಕರೆಕ್ಟಾಗಿ ನಂಗೆ ನೆನಪಿಲ್ಲ. ಮತ್ತು ಹಲಸಿನ ಹಣ್ಣು ಸೀಸನ್ನು ಬಂತು, ತುಂಬ ಟೇಸ್ಟಾಗಿತ್ತು ಅವತ್ತು ಹಲಸಿನ ಹಣ್ಣು. ಎಲ್ಲರೂ ಮನೇಲಿ ಇರ್ತಾರಲ್ವ, ಹಾಗಾಗಿ ಒಂದು 2 ಪ್ಯಾಕೆಟ್ ತೊಗೊಂಡಿದ್ದೀನಿ. ಸ್ವಲ್ಪ ಗ್ರಾಸರೀಸ್ ಎಲ್ಲ ತೊಗೊಂಡೆ. ಬೆಳಗ್ಗೆ ನಾರ್ಮಲಾಗಿ ನಾನಿವತ್ತು ಕುಕ್ಕರಲ್ಲೇ ಪೊಂಗಲ್ ಮಾಡಿಬಿಟ್ಟಿದ್ದೀನಿ. ಸೊ ಕುಕ್ಕರಲ್ಲಿ ಬಂದು ನಾವು ಕ್ಯಾಶು ಮತ್ತು ಎಲ್ಲ ತೊಗೊಂಡೆ. ಕ್ಯಾಶನ್ನ ಮರ್ತುಬಿಟ್ಟು ಬಂದುಬಿಟ್ಟೆ. ಎಲ್ಲ ನಮಗೆ ನೆನಪೇ ಬಂದುಬಿಡಲ್ಲ ಆ ಟೈಮಲ್ಲಿ. ಬಟ್ ಆದರೆ ಲಿಯಾ ತಿನ್ನೋದ್ರಿಂದ ಸ್ವಲ್ಪ ಮೆಣಸು ಹಾಕಿದ್ರೆ ಅವಳು ಎರ್ಕೆ ಹಾಕಿ ತಿಂತಾಳೆ. ಹಾಗಾಗಿ ನಾನು ಬರೀ ಪೊಂಗಲ್ ಮಾಡಬೇಕಾದ್ರೆ ಜೀರಿಗೆ, ಆಮೇಲೆ ರೈಸು, ಸ್ವಲ್ಪ ಹೆಸರು ಬೇಳೆ ಮಿಕ್ಸ್ ಮಾಡಿ ಕೂಗಿಸ್ಕೊಂಡು, ಆಮೇಲೆ ಅವಳಿಗೆ ಸಪ್ರೇಟಾಗಿ ಎತ್ತಿ ಕೊಟ್ಬಿಟ್ಟು ಮತ್ತೆ ನಮಗೆ ಬೇಕಾಗಿರೋದನ್ನೆಲ್ಲ ಒಗ್ಗರಣೆ ಹಾಕ್ಕೊತೀವಿ. ಇವಳಿಗೆ ಇದಕ್ಕೆ ಮಾತ್ರ ನಾನು ಸ್ವಲ್ಪ ಒಗ್ಗರಣೆ ಕೊಡ್ತೀನಿ. ಸೊ ಇವಳಿಗೆ ಲೈಟಾಗಿ ಬರೀ ಎಣ್ಣೆ ಹಾಕಿ ಸಾಸಿವೆ, ಆಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು, ಒಂದೇ ಒಂದು ಮೆಣಸಿನ್ಕಾಯಿ, ಆ ರೀತಿ ಏನಾದರೂ ಇದ್ದರೆ ಹಾಕಿ ಕೊಟ್ಬಿಡ್ತೀನಿ. ಆ ಮೆಣಸಿನ್ಕಾಯಿನೂ ತೆಗೆದುಬಿಡ್ಬೇಕು, ಅದರಲ್ಲಿ ಅವಳು ಕಾಣಬಾರ್ದು. ಬಟ್ ಆ ಸ್ಮೆಲ್ಗೋಸ್ಕರ ಆ ಮೆಣಸಿನ್ಕಾಯಿನ ಎಣ್ಣೆಲಿ ಹಾಕ್ತೀನಿ ನಾನು. ಹಾಕ್ಬಿಟ್ಟು ಅವಳಿಗೆ ಮಾತ್ರ ಒಂದು ಸ್ವಲ್ಪ ಲೈಟಾಗಿ ಒಗ್ಗರಣೆ ಮಾಡಿಬಿಟ್ಟು ಅದನ್ನ ಮಿಕ್ಸ್ ಮಾಡಿ ಕೊಟ್ಟರೆ ಟೇಸ್ಟಾಗಿ ಫಿನಿಷ್ ಮಾಡಿಬಿಡ್ತಾಳೆ. ಸೊ ಸಕ್ಕರೆ ಪೊಂಗಲ್ ಮನೇಲಿ ಯಾರೂ ತಿನ್ನಲ್ಲ. ಸಕ್ಕರೆ ಪೊಂಗಲ್ಲು ಮಾಡಲ್ಲ ನಾವು, ಬರೀ ಬೆಲ್ಲ ಹಾಕಿ ಮಾಡೋದಿದ್ರು ಕೂಡ ಯಾರಿಗೂ ಅದು ಇಷ್ಟ ಆಗಲ್ಲ. ಸೊ ಇವಳಿಗೆ ಪೊಂಗಲ್ಗೆ ಕಾಂಬಿನೇಷನ್ ನೋಡಿದ್ರಾ, ಬೂಂದಿ, ಖಾರ ಬೂಂದಿ ಅಂತೆ. ಸೊ ಖಾರ ಬೂಂದಿನೂ ಪೊಂಗಲು ಹಾಕ್ಕೊಂಡು ಚೆನ್ನಾಗಿ, ಅವಳು ತುಂಬ ಇಷ್ಟ ಈ ಕಾಂಬಿನೇಷನು. ಸೊ ಅವಳಿಗೆ ಕೊಟ್ವಿ. ಬಟ್ ನಮಗೆ ಮನೇಲಿ ಬಂದು ನಾವು ಪೊಂಗಲ್ ಜೊತೆಗೆ ವಡೆ ಮತ್ತು ಸಾಂಬಾರು, ಚಟ್ನಿ ಎಲ್ಲ ಮಾಡಿದ್ದೆ. ಸೊ ಬೆಳಗ್ಗೆನೇ ಎಲ್ಲ ಮಾಡಿದ್ದೆ. ಇವಳು ಬೆಳಗ್ಗೆನೇ ಓದೋಕ್ಕೆ ಬೇರೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾಳೆ. ಲೀವ್ ಇದ್ದರೆ ತುಂಬ ಚೆನ್ನಾಗಿ ಓದ್ತಾ ಇರ್ತಾಳೆ, ಬೇಗ ಬೇರೆ ಎದ್ಬಿಡ್ತಾಳೆ. ಲೀವ್ ಇರಲಿಲ್ಲ ಅಂದರೆ ಎಬ್ಬಿಸ್ತಾ ಇರಬೇಕು. ಸೊ ವಡೆ ಮಾಡೋದಕ್ಕೆ ಬೆಳಗ್ಗೆನೇ ನಾನು ಹಿಟ್ಟು ರುಬ್ಕೊತಾ ಇದ್ದೀನಿ. ಸೊ ಇದು ಬಂದು ಇದರಲ್ಲಿ ಸ್ವಲ್ಪ ಪೆಪ್ಪರ್ ಪೌಡರು, ಒಂದೇ ಒಂದು ಮೆಣಸಿನ್ಕಾಯಿ, ಚಿಕ್ಕ ಈರುಳ್ಳಿ ಒಂದು 3 ಹಾಕೋಬೋದು. ಟೇಸ್ಟ್ ಚೆನ್ನಾಗಿರುತ್ತೆ ಉದ್ದಿನ ವಡೆ ಮಾಡೋದಕ್ಕೆ. ಬಿಕಾಸ್ ಲಿಯಾಗೆ ಬಂದು ಸೇಮ್ ಅದೇ ಇದೆ. ಲಿಯಾನು ತಿನ್ನೋದ್ರಿಂದ ಒಂದು ಪೆಪ್ಪರ್ ಬಂದು ಇಡೀ ಹಾಕಲ್ಲ. ಬಟ್ ಆದರೆ ಉದ್ದಿನ ವಡೆಯಲ್ಲಿ ಪೆಪ್ಪರ್ ಇರಬೇಕು. ಸ್ವಲ್ಪ ಸೋಂಬು ಹಾಕ್ಕೊಂಡು ತಿನ್ನೋದು ರಬ್ ಮಾಡಬೇಕು. ಅಂದರೆ ಮಿಕ್ಸಿ ಮಾಡ್ಕೋಬೇಕಾದ್ರೆ ಚೂರು ಸೋಂಬು, ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಇದು ಗ್ರೈಂಡ್ ಮಾಡಿಬಿಟ್ಟು ಸೈಡಿಗೆ ಎತ್ತಿಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಸೈಡ್ ಡಿಶ್ ಆಗಿ ಚಟ್ನಿಗೆ ಬಂದು ಉರಿಗಡಲೆ 2-3 ಖಾರದ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಖಾರ ಇದ್ದರೆ ಟೇಸ್ಟಾಗಿರುತ್ತೆ, ಅದಕ್ಕೋಸ್ಕರ. ಆಮೇಲೆ ಬೆಳ್ಳುಳ್ಳಿ 2 ತೊಗೊಂಡಿದ್ದೀನಿ, ಒಂದೇ ಒಂದು ಈರುಳ್ಳಿ, ಸ್ವಲ್ಪ ಇದು ರೋಸ್ಟೆಡ್ ಚೆನ್ನ ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ತೆಂಗಿನಕಾಯಿ. ಚೆನ್ನಾಗಿ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡು, ಸ್ವಲ್ಪ ಪುದೀನ ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ಚೆನ್ನಾಗಿ ಇದನ್ನು ಮಿಕ್ಸಿ ಜಾರ್ ಹಾಕ್ಕೊಂಡು ಅದಕ್ಕೊಂದು ಒಗ್ಗರಣೆ ಕೊಟ್ಬಿಟ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇವತ್ತು ನಾನು ಅರಿಶಿನ ಹಾಕೋದೇ ಮರ್ತುಬಿಟ್ಟಿದ್ದೀನಿ ಪೊಂಗಲ್ಗೆ. ಸೊ ಹಾಗೆ ಒಗ್ಗರಣೆ ಕೊಟ್ಬಿಟ್ಟೆ. ಒಗ್ಗರಣೆಗೆ ಬಂದು ನಾನು ಏನೇನು ಹಾಕ್ತೀನಿ ಅಂದರೆ, ಶುಂಠಿ ಸ್ವಲ್ಪ ಜಜ್ಜಿ ಹಾಕ್ತೀನಿ. ಆಮೇಲೆ ಸೇಮ್ ಸಾಸಿವೆ, ಕರಿಬೇವು ಸೊಪ್ಪು, ಒಣಮೆಣ್ಸಿನ್ಕಾಯಿ ಎಲ್ಲ ಹಾಕಿ ಮಾಡೋದು ತುಂಬ ಟೇಸ್ಟಾಗಿರುತ್ತೆ. ಸೊ ವಡೆ, ಸಾಂಬಾರು, ಚಟ್ನಿ, ಪೊಂಗಲ್ ರೆಡಿಯಾಗಿ ಚೆನ್ನಾಗಿ ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಪೊಂಗಲ್ ತಿಂದ್ರೇ ಒಂಥರ ಗಿರ್ರ ಅನಿಸ್ತಿರುತ್ತೆ. ಸೊ ತಿಂದ್ಬಿಟ್ಟು ಕಬ್ಬು ತಿನ್ನೋಕ್ಕೆ ಶುರು ಆಯಿತು. ಸೊ ಕಬ್ಬನ್ನ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಅಲ್ಲೇ ಕಬ್ಬುಗಳನ್ನ ತಿಂದ್ಕೊಂಡು, ಅದು ಅವ್ರು ಇಬ್ಬರಿಗೂ ಕಚ್ಚಕ್ಕೆ ಬರಲ್ಲ. ಸೊ ನಾನು ಅದನ್ನು ಸಿಪ್ಪೆ ಎಲ್ಲ ಬಿಚ್ಚಿ ಕೊಡಬೇಕು, ಅವ್ರು ತಿಂತಾಯಿರ್ತಾರೆ. ಅವರಿಬ್ಬರು ಹಲ್ಲು ಬಂದು ಅಷ್ಟು ಸ್ಟ್ರಾಂಗ್ ಇಲ್ಲ, ಸ್ವಲ್ಪ ಕಚ್ತಾ ಇರ್ತಾರೆ. ಸೊ ನಾನೇನು ಮಾಡ್ತೀನಿ ಅಂದರೆ ಅವರಿಬ್ಬರಿಗೂ ಅದನ್ನೆಲ್ಲ ಕಚ್ಚಿ ಕೊಟ್ಟು ನಾನು ಕೆಲಸ ಮಾಡೋಕ್ಕೆ ಹೋಗಬೇಕು. ಸೊ ಬಟ್ ಆದರೆ ಇವತ್ತು ಅಡುಗೆ ಬೇರೆ ಮಾಡಬೇಕು, ಬಿಸಿಲು ಚೆನ್ನಾಗಿ ಬರ್ತಾಯಿದೆ. ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕಂದ್ರೆ ನಾನು ಇವಾಗ ಒಂದು 10:30ಗೆ ಶುರು ಮಾಡಿದ್ರೇ ಸ್ವಲ್ಪ ಒಂದು 12:30ಗೆಲ್ಲ ಮುಗಿದ್ಬಿಡುತ್ತೆ ಅಡುಗೆ. ಇಲ್ಲಾಂದರೆ ಅವರು ಯಾವತ್ತು ನಾವು ಸ್ವಲ್ಪ ಲೇಟಾಗಿ ಸ್ಪೆಷಲಾಗಿ ಮಾಡ್ತೀವೋ
ಅವ್ರಿಗೇನಾಗ್ಬಿಡುತ್ತೆ ಗೊತ್ತಾ, 12 ಗಂಟೆಗೆ ಶುರುವಾಗುತ್ತೆ ಹೊಟ್ಟೆ ಹಸಿವು ಹೊಟ್ಟೆ ಹಸಿವು ಹೊಟ್ಟೆ ಹಸಿವು ಅಂತ. ಸೊ ಪೊಂಗಲ್ ಬೇರೆ ಅಲ್ವಾ, ತಿಂದಾಗ ಒಂಥರ ಇರುತ್ತೆ. ಅದಾದಮೇಲೆ ಬೇಗ ಅದು ಬಂದು ಡೈಜೆಷನು ಆಗಿಬಿಡುತ್ತೆ. ಓಡಾಡ್ತಿರ್ತಾರಲ್ಲ ಇವರು ಆಟ ಆಡಿಕೊಂಡು, ಅದಕ್ಕೋಸ್ಕರ. ಸೊ ಇವ್ರಿಗೆ ಈ ಕೆಲಸ ಮಾಡಿಕೊಟ್ಬಿಟ್ಟು ನಾನು ಒಂದೊಂದು ನೋಡಿ ಎತ್ತಿಟ್ಕೊಳ್ತಾ ಇದ್ದೆ ತರಕಾರಿಗಳನ್ನೆಲ್ಲ. ಸೊ ಇವತ್ತು ಜಾಸ್ತಿ ಮೆನು ತುಂಬ ಹೋಗ್ತಾ ಇಲ್ಲ, ಸಿಂಪಲ್ಲಾಗೆ ಮೆನು ಮಾಡ್ತಾಯಿದ್ದೀನಿ, ತುಂಬ ಈಸಿಯಾಗಿ. ಸೊ ಫಸ್ಟ್ ಬಂದು ಬಾಳೆಕಾಯಿನ ಸಿಪ್ಪೆ ಸುಳಿದ್ಬಿಟ್ಟು ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಅದನ್ನು ಬಂದು ನಾನು ಸ್ವಲ್ಪ ಮಸಾಲ ಹಾಕಿ ಅದನ್ನು ನೆನೆಯೋಕೆ ಇಟ್ಬಿಟ್ಟೆ. ಸೆಕೆಂಡ್ ಬಂದು ಈ ವಿಷಲ್ ಊದೋ ಅಂಥದ್ದು ಎಲ್ಲದನ್ನು ನಾನು ಫಸ್ಟಿಗೆ ಇಟ್ಕೊಂಡ್ಬಿಡ್ತೀನಿ. ಸೊ ಬೇಳೆ ಸಾಂಬಾರು ಮಾಡೋದಕ್ಕೆ ಸ್ಪೆಷಲ್ ಬೇಳೆ ಸಾಂಬಾರು ಸೂಪರ್ ಟೇಸ್ಟ್ ಆಗಿರುತ್ತೆ. ಅದಕ್ಕೆ ನಾನು ನೋಡಿ ಈ ಒಂದು 4 ಥರ ಬೇಳೆ ತೊಗೊಂಡಿದ್ದೀನಿ. ಸೊ ಅದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಮತ್ತು ಅದಕ್ಕೆ ನಾವು ಈ ರೀತಿಯಾಗಿರುವಂಥ ಕೆಲವು ರೋಸ್ಟ್ ಮಾಡೋದಕ್ಕೆ ಸಾಮಗ್ರಿ ತೊಗೊಂಡಿದ್ದೀನಿ. ಸೊ ಅದರಲ್ಲಿ ಏನೇನಿದೆ ಅಂದರೆ ಕಾಶ್ಮೀರ್ ಅಂದರೆ ಖಾರ ಇಲ್ದಿದ್ದು ಮೆಣಸಿನ್ಕಾಯಿ, ಎರಡು ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಕಡಲೆಬೇಳೆ, ಆಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು, ಜೀರಿಗೆ, ಧನಿಯಾ. ಸೊ ಇಷ್ಟನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಒಂದು 3 ಸ್ಪೂನು ತೆಂಗಿನ ತುರಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಸೈಡಿಗೆ ಬಂದು ಪಲ್ಯಕ್ಕೆ ಬಂದು ಸ್ವಲ್ಪ ತರಕಾರಿಗಳೆಲ್ಲ ತುಂಬ ತರಕಾರಿಗಳು ಬೇಕು ಪಲ್ಯಗಳು ಮಾಡೋದಕ್ಕೆ. ಅದಕ್ಕೋಸ್ಕರ ಕ್ಯಾರೆಟು, ಬೀನ್ಸು, ಕ್ಯಾಬೇಜ್ ಹಾಕಿ ಒಂದು ಪಲ್ಯ ಮಾಡೋದಕ್ಕೆ ಅದನ್ನು ಸಪ್ರೇಟಾಗಿ ಬೇಯಿಸ್ತಾ ಇದ್ದೀನಿ. ಸಾಂಬಾರಿಗೆ ಲೈಟಾಗಿ ಇದನ್ನು ಬೇಯಿಸ್ಕೊತಿದ್ದೀನಿ ತರಕಾರಿಗಳನ್ನ. ಸೊ ಅದು ಒಂದು ಕಡೆ ಬೇಯ್ತಾ ಇರಲಿ ಅಂತ ಬಿಟ್ಬಿಟ್ಟಿದ್ದೀನಿ. ಇವಾಗ ಸಾಂಬಾರು ಮಾಡೋದಕ್ಕೆ ಫಸ್ಟಿಗೆ ಎಣ್ಣೆ ಹಾಕಿ ಒಂದೇ ಒಂದು ಈರುಳ್ಳಿನ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊತಿದ್ದೀನಿ. ಸೊ ಇವಾಗ ಮಸಾಲ ರುಬ್ಬೋದಕ್ಕೆ ನಾವೇನು ಪೇಸ್ಟ್ ಮಾಡಿಟ್ಕೊಂಡಿದ್ದೀವಲ್ಲ ಅದು ನುಣ್ಣಗೆ ಆಗಬೇಕು. ಅದಕ್ಕೆ ನಾವು ಸಾಂಬಾರು ಪೌಡರ್, ನೀವು ಏನಾದರೂ ಮನೇಲಿ ಇಟ್ಕೊಂಡಿರುವಂಥ ಸಾಂಬಾರು ಪೌಡರು 1 ಸ್ಪೂನ್ ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ನೀವು 2 ದಿನ ಈ ಸಾಂಬಾರು ಇಟ್ಕೊಂಡು ತಿಂದ್ರೂ ಅಷ್ಟು ಟೇಸ್ಟಾಗಿರುತ್ತೆ. ಹುಣಸೆ ಹುಳಿ ಸ್ವಲ್ಪ ಹಾಕ್ಕೊಳ್ಳಿ, ಒಂದು ಚಿಕ್ಕದಾಗಿರೋ ಅಂಥದ್ದು ಪೀಸ್ ಮಾಡಿ ಹಾಕ್ಕೊಳ್ಳಿ. ಚೆನ್ನಾಗಿಲ್ಲ ಅಂದರೆ ಮಸಾಲೆಯಲ್ಲಿ ಜೊತೆಗೆ ರುಬ್ಬಕ್ಕಾಗಲ್ಲ, ಅದಕ್ಕೋಸ್ಕರ ಅದನ್ನು ಹಾಕ್ಕೊಳ್ಳಿ. ನಾನಿಲ್ಲಿ 2 ಈರುಳ್ಳಿ ಚಿಕ್ಕದು, 1 ಟೊಮೊಟೊ ಚೆನ್ನಾಗಿ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೆ, ಅದರಿಂದ 3/4 ಭಾಗ ತೆಗೆದು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಸೊ ಮಿಕ್ಕಿದ್ದನ್ನ ನಾನು ಆ ಎಣ್ಣೆಯಲ್ಲೇ ಬಿಟ್ಟು ಈ ತರಕಾರಿ ಏನಿದೆ ಅದೆಲ್ಲ ಅದರೊಳಗೆ ಹಾಕಿ ಲೈಟಾಗಿ ಫ್ರೈ ಮಾಡ್ಕೊತಿದ್ದೀನಿ. ತರಕಾರಿ ಬಂದು ಫುಲ್ ಬೆಂದಿಲ್ಲ, ಒಂದು 50% ಬೆಂದಿದೆ. ಮಿಕ್ಕಿದ್ದು ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಸಾಂಬಾರು ಮಾಡೋದಕ್ಕೆ ಕರೆಕ್ಟ್ ಆಗುತ್ತೆ. ಸೊ ಇದ್ರ ಜೊತೆಗೆ ಸ್ವಲ್ಪ ಅರಿಶಿಣದ ಪೌಡರ್ ಹಾಕ್ಕೊಂಡು, ಉಪ್ಪು ಬೇಕಾದರೆ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆಯಲ್ಲೇ ಫ್ರೈ ಮಾಡಬೇಕು. ಸೊ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿರುವಂಥ ಸ್ವಲ್ಪ ಥಿಂಗ್ಸ್ನೆಲ್ಲ ತೆಗೆದು ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಬಿ. ಸೊ ಯಾವುದೇ ರೀತಿ ನಿಮಗೆ ಏನೂ ಇರಬಾರ್ದು, ಅಷ್ಟು ಚೆನ್ನಾಗಿ ನೀವು ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಸೊ ಇದನ್ನು ರುಬ್ಬಿಟ್ಕೋಬೇಕು. ಸೊ ಬಾಳೆಕಾಯಿ ನೋಡಿ ಬೆಳಗ್ಗೆನೇ ನಾನು ರೆಡಿ ಮಾಡಿಟ್ಟಿದ್ನಲ್ಲ, ಇವಾಗ ಅದನ್ನು ಫ್ರೈ ಮಾಡೋಕ್ಕಿಟ್ಟೆ. ಒಂದು 1.5 ಅವರ್ 1 ಅವರ್ ಈ ರೀತಿ ನೆನೆದ್ರೆ ಸಾಕು, ಮಸಾಲೆ ಎಲ್ಲ ಚೆನ್ನಾಗಿಡುತ್ತೆ. ಅದು ಚೆನ್ನಾಗಿ ರೋಸ್ಟ್ ಆಗೋಕ್ಕೆ ಅದರಲ್ಲಿ ಹಾಕಿ ಬಿಟ್ಬಿಡ್ತೀನಿ. ಸೊ ಇವಾಗ ಮಸಾಲ ರುಬ್ಬಿರೋದನ್ನು ನಾವು ತರಕಾರಿಯಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ, ತರಕಾರಿಗಳು ಆ ಮಸಾಲೆ ಒಂದಕ್ಕೊಂದು ಚೆನ್ನಾಗಿ ಕುದಿಬೇಕು. ಸೊ ಅದು ಈ ಕನ್ಸಿಸ್ಟೆನ್ಸಿಯಲ್ಲಿ ಬಂದಮೇಲೆ ಎಣ್ಣೆ ಸ್ವಲ್ಪ ಬಿಡಿಸ್ದಂಗೆ ಆಗುತ್ತೆ. ಆ ಟೈಮಲ್ಲಿ ನಾವೇನು ಮಾಡಬೇಕಂದ್ರೆ ಬೇಳೆ ಬೇಯಿಸಿಟ್ಕೊಂಡಿದ್ವಲ್ಲ ಕುಕ್ಕರಲ್ಲಿ, ಆ ಬೇಳೆನ ಒಂದು 3 ವಿಷಲ್ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಬೆಂದೋಗಿದೆ. ಇಷ್ಟು ಬೆಂದ್ರೂ ತುಂಬ ಚೆನ್ನಾಗಿರುತ್ತೆ. ಬೇಳೆ ಹಾಕಿದ್ದೀವಿ ಅನ್ನೋ ಕ್ಲೂವೇ ಇರಬಾರ್ದು, ಆದರೆ ಬೇಳೆ ಇರಬಾರ್ದು. ಮಸಾಲೆ ಸಾಂಬಾರು ಸೂಪರಾಗಿರುತ್ತೆ. ಸೊ ಬೇಳೆ ಹಾಕಿ ಸಾಂಬಾರನ್ನ ಕುದಿಯೋಕ್ಕೆ ಬಿಟ್ಟಾಯಿತು. ಇವಾಗ ಕಡಲೆಬೇಳೆ ಅದು ವಡೆ ಮಾಡೋದಕ್ಕೆ ಅದನ್ನು ನೆನೆಸಿ ತೆಗೆದಿಟ್ಟಿದ್ದೀನಿ. ಆಮೇಲೆ ಸ್ವಲ್ಪ ಸೈಡ್ ಡಿಶ್ಗೆ ಸ್ವಲ್ಪ ಸಲಾಡ್ಸ್ ಮಾಡೋದಕ್ಕೆ ಅದು ಸಪ್ರೇಟಾಗಿ ಹೆಚ್ಚಿಟ್ಟಿದ್ದೀನಿ. ಸಲಾಡು ರೆಡಿ ಆಯಿತು, ಅದಕ್ಕೊಂದು ಒಗ್ಗರಣೆ. ಸೊ ಸಲಾಡಿಗೆ ಬಂದು ಹೆಸರು ಬೇಳೆನ ಚೆನ್ನಾಗಿ ನೆನೆಸಿಟ್ಟಿದ್ದೆ. ಆಮೇಲೆ ಕುಕ್ಕುಂಬರು, ಕ್ಯಾರೆಟ್, ಅದಕ್ಕೊಂದು ಲೈಟಾಗಿ ಒಗ್ಗರಣೆ. ಸೊ ಕಡಲೆಬೇಳೆ ವಡೆ, ಟೇಸ್ಟಿ ವಡೆ ನಂಗೆ ತುಂಬ ಇಷ್ಟ. ಸೊ ಅದನ್ನು ರೆಡಿ ಮಾಡಿಟ್ಟಿದ್ದೀನಿ. ಬಟ್ 1-2 ಅಷ್ಟೇ ತಿನ್ನೋಕ್ಕಾಗೋದು, ಜಾಸ್ತಿ ತಿಂದುಬಿಟ್ರೆ ವೆಯ್ಟ್ ಹಿಗ್ಗಾಮುಗ್ಗ ಏರಿಬಿಡುತ್ತೆ, ಏನೂ ಮಾಡೋಕ್ಕಾಗಲ್ಲ. ಮಧ್ಯಾಹ್ನ ಲಂಚ್ ರೆಡಿ ಆಗೋಯಿತು. ರೈಸ್ ಬಡಿಸಿರೋ ಅಂಥದ್ದು ಸೂಪರಾಗಿ ಎಲ್ಲ ಮಿಕ್ಸ್ ಮಾಡಿ ಹಾಕಿರುವಂಥ ತರಕಾರಿ, ಸಾಂಬಾರು, ಆಮೇಲೆ ಉದ್ದಿನ ವಡೆ, ಸೂಪರಾಗಿ ಮಾಡಿರುವಂಥ ಬಾಳೆಕಾಯಿ ಫ್ರೈ, ತುಂಬ ಟೇಸ್ಟಾಗಿರುತ್ತೆ ಅದು. ಆಮೇಲೆ ಮಿಕ್ಸ್ಡ್ ಪಲ್ಯ ಒಂದು ಮಾಡಿದ್ದೀನಿ.
ವಡೆ ಮಾಡಿದೆ, ಹಪ್ಪಳ ಹಾಗೆ ಕರೆದೆ, ಸ್ವಲ್ಪ ಪಿಕ್ಕಲ್ಲು. ಸೊ ಇದನ್ನೆಲ್ಲ ನಾವು ತಿನ್ಕೊಂಡ್ವಿ. ಇಲ್ಲಿ ನೋಡಿ ಸಂಜೆಗೆ ಬಂದು ಇಲ್ಲಿ ರೆಡಿ ಆಗ್ತಾಯಿದೆ ಸಂಕ್ರಾಂತಿ ಹಬ್ಬದ ಆಚರಣೆ. ಲಾರಿ ಅಂತ ಮಾಡ್ತಾರೆ ಇವರು. ಸೊ ಆ ದಿನವೇ ಅವರು ರೆಡಿ ಮಾಡ್ಕೊತಾ ಇದ್ರು. ಸೊ ಊಟ ಎಲ್ಲ ಮುಗಿಸ್ಕೊಂಡು ನಾವು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ನೈಟಲ್ಲಿ ಸ್ವಲ್ಪ ಹೊತ್ತು ಹೋಗ್ಬಿಟ್ಟು ಬಂದುಬಿಡೋಣ ಅಂದ್ಕೊಂಡು ಹೊರಟ್ವಿ. ಸೊ ಅಲ್ಲೂ ನಿಮಗೆ ಚೆನ್ನಾಗಿ ಎಲ್ಲ ಡೆಕೋರೇಟ್ ಎಲ್ಲ ಮಾಡಿಟ್ಟಿದ್ರು. ಇದು ತುಂಬಾ ಗ್ರ್ಯಾಂಡಾಗಿ ಮಾಡ್ತಾರೆ ನಮ್ಮ ನಾರ್ತ್ ಇಂಡಿಯನ್ಸ್ ಎಲ್ಲ. ಸೊ ಅದಲ್ಲದೆ ಇಲ್ಲಿ ಬಂದು ನಿಮಗೆ ಸೈಡಲ್ಲಿ ಬಂದು ಸಪ್ರೇಟಾಗಿ ಫಂಕ್ಷನ್ಸ್ ನಡೀತಾ ಇರುತ್ತೆ, ಏನಾದರೂ ಡಾನ್ಸು ಅದು ಇದು ಅಂತ ಆಗ್ತಾನೇ ಇರುತ್ತೆ. ಸೊ ಇಲ್ಲಿ ಬಂದು ಸುಮಾರು ಎಲ್ಲರೂ ಸೇರ್ಕೊತಾರೆ, ಅವರು ಇವ್ರು ಅಂತಲ್ಲ, ಕೆಲವರು ಇನಿಷಿಯೇಟಿವ್ ತಗೊಂಡು ಅವರವರು ನೋಡಿಕೊಂಡು ಅಲ್ಲಿ ರೆಡಿ ಮಾಡಿಟ್ಟಿರ್ತಾರೆ. ಬಟ್ ಯಾರು ಬೇಕಾದರೂ ಹೋಗಿ ಯಾರು ಬೇಕಾದ್ರೂ ಜಾಯಿನ್ ಮಾಡ್ಕೋಬೋದು, ಯಾರು ಬೇಕಾದ್ರೆ ಅಲ್ಲಿ ಹೋಗಿ ಸೆಲೆಬ್ರೇಷನ್ನ ಮಾಡ್ಕೋಬೋದು. ಸೊ ಇಲ್ಲಿ ಬಂದು ನಮ್ಮ ಸೊಸೈಟಿಯಲ್ಲಿ ಅಷ್ಟೇ, ಅವ್ರಿಗೇನು ಇಷ್ಟ ಆಗುತ್ತೋ ಅದನ್ನು ಮಾಡ್ಕೊತಾರೆ. ಬಟ್ ಎಲ್ಲರನ್ನೂ ಇನ್ವೈಟ್ ಮಾಡ್ತಾರೆ. ನೀವು ಮಾಡಿ ಅಂತ ಯಾರ ಹತ್ರನೂ ಅಮೌಂಟು ಕಲೆಕ್ಟ್ ಮಾಡಲ್ಲ, ಬನ್ನಿ ಅಂತಲೂ ಹೇಳಲ್ಲ. ಬಟ್ ಎಲ್ಲರಿಗೂ ಇನ್ವಿಟೇಷನ್ನು ಗ್ರೂಪಲ್ಲಿ ಕಳಿಸ್ಬಿಡ್ತಾರೆ. ಇಷ್ಟ ಇರೋರು ಎಲ್ಲರೂ ಹೋಗಿ ಅಲ್ಲಿ ನಾವು ಜಾಯ್ನ್ ಆಗ್ಬೋದು. ಮಕ್ಳಿಗೋಸ್ಕರ ತುಂಬ ಎಷ್ಟೇ ಚಳಿ ಇರಲಿ ಏನೇ ಇರಲಿ ಮಕ್ಳಿಗೋಸ್ಕರ ಹೋಗಿಬಿಟ್ಟು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಬರಲೇಬೇಕು. ಬಿಕಾಸ್ ಅವ್ರದ್ದು ಸಂತೋಷ ಇವಾಗ ನಮಗೆ ಆಗಿಬಿಟ್ಟಿದೆ. ನಾವು ಫ್ರೆಂಡ್ಸ್ ಜೊತೆ ನಿಂತ್ಕೊಂಡು ಮಾತಾಡೋಕ್ಕೂ ಆಗಲ್ಲ, ಬಿಕಾಸ್ ಅವ್ರನ್ನ ನೋಡಬೇಕು, ಅವ್ರು ಆಟ ಆಡೋದನ್ನೇ ನೋಡ್ತಾ ಇರಬೇಕು, ಎಲ್ಲಿ ಬಿದ್ದೋಗ್ತಾರೋ ಏನಾಗ್ತಾರೋ ಅನ್ನೋದೇ ಇರುತ್ತೆ. ನಮ್ಗೆ ಅಲ್ಲಿ ಬಂದು ಏನೂ ಮಾಡೋಕ್ಕಾಗಲ್ಲ. ಸೊ ಲಿಯಾ ಅಪ್ಪ ಬಂದು ಬರಲ್ಲ, ನೀವು ಹೋಗ್ಬಿಟ್ಟು ಬನ್ನಿ ಅಂದ್ಬಿಟ್ಟು ಅವರು ಮನೆಯಲ್ಲೇ ಇದ್ದಾರೆ. ಸೊ ನಾವು ಮಾತ್ರ ಬಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಅವ್ರು ಆಟಾಡಿ ಆದಮೇಲೆ ಅಲ್ಲಿ ಸ್ನ್ಯಾಕ್ಸ್ದೆಲ್ಲ ಒಂದು ಇದು ಸ್ಟಾಲ್ ಹಾಕಿದರು. ಸ್ನ್ಯಾಕ್ಸು ಮತ್ತು ಕೆಲವು ಲೈಟಾಗಿ ಡಿನ್ನರ್ ಥರನೇ ಹಾಕಿದರು. ಬಟ್ ನಾನಿಲ್ಲಿ ಅಡುಗೆ ಮಾಡಿದ್ದಿತ್ತು. ಬಟ್ ಆದರೂ ಲಿಯಾಗಲ್ಲಿ ಹೊಟ್ಟೆ ಹಸಿವಾದರೆ ಏನಾದರೂ ಕೊಡ್ಸೋಣ ಅಂದ್ಕೊಂಡು, ಅವಳು ಆಟ ಆಡ್ತಾ ಇದ್ಲಲ್ವ, ಅವ್ರು ಖಂಡಿತವಾಗ್ಲೂ ಆಟ ಆಡ್ತಾ ಇದ್ದಾಗಲೇ ಕೇಳ್ತಾರೆ ಹೊಟ್ಟೆ ಹಸಿವು ಅಂತ. ಸೊ ಸರಿ ಅಂತ ಹೇಳ್ಬಿಟ್ಟು ಅಲ್ಲೇ ನೋಡಿ ಇಲ್ಲಿದ್ರೆ ಇದೆಲ್ಲ ಪಕ್ಕದಲ್ಲೇ ಒಂದು ಸ್ಟಾಲ್ ಹಾಕಿದ್ದಾರೆ. ಅಲ್ಲಿ ಹೋದರೆ ಅವ್ರಿಗೆ ನಾರ್ತ್ ಇಂಡಿಯನ್ಸ್ದು ಎಲ್ಲ ಥರ ಫುಡ್ ಗೊತ್ತಿದೆ ಲಿಯಾಗೆ. ಸೊ ನಾವೆಲ್ಲ ಚೋಲ ಭಟೋರ ಅಲ್ಲ ಅದೆಲ್ಲ ತಿಂದೆ, ಯಾವಾಗ ಈ ಕಡೆ ಬಂದ ಮೇಲೇ ನಾನೆಲ್ಲ ಅದು ಟೇಸ್ಟೇ ನೋಡಿರೋದು. ಇವಾಗಲೇ ಇವರಿಗೆಲ್ಲ ನಾರ್ತ್ ಇಂಡಿಯನ್ ಫುಡ್ ಗೊತ್ತಾಗ್ಬಿಟ್ಟಿದೆ. ಸೊ ಆ ಪೂರಿ ಥರ ಕೊಟ್ಟು ಅದಕ್ಕೊಂದು ಚೆನ್ನಾಗಿ ಕೊಡ್ತಾರೆ. ಅಲ್ಲಿ ಹೋಗಿ ಈ ಫಿಂಗರ್ ಚಿಪ್ಸ್ ಇಬ್ರಿಗೂ ಒಂದೊಂದು ಕೊಡಿಸಿ, ಅವಳ ಫ್ರೆಂಡ್ ಅವರು ಒಟ್ಟಿಗೆ ಒಂದೇ ಸ್ಕೂಲಲ್ಲಿ ಓದೋರು. ಸೊ ಅವ್ರಿಗೆ ಅದನ್ನು ಕೊಡಿಸ್ಬಿಟ್ಟು ಮತ್ತು ಇದನ್ನೇನೋ ಬೇಕು ಅಂದರೆ ಇದು ಹೆಸರು ಕೂಡ ನನಗೆ ಮರ್ತೋಯ್ತು. ಇದ್ರ ಜೊತೆಗೆ ಒಂದು ಸಾಂಬಾರು ಕೊಡ್ತಾರೆ, ಅವ್ರಿಗೆ ಅದು ಇಷ್ಟ ಆಗಲ್ಲ. ಬಟ್ ಈ ಫ್ರೈ ಮಾಡಿರೋ ಬನ್ ಇಷ್ಟ ಆಗುತ್ತೆ. ಸೊ ಫಿಂಗರ್ ಚಿಪ್ಸ್ ತಿನ್ನಬೇಕಾದ್ರೆ ಲಿಯಾಗೆ ನೀರು ತಂದಿರಲಿಲ್ಲ. ಸೊ ಅವರ ಅಪ್ಪನಿಗೆ ಹೇಳಿದ್ರೆ ಅವ್ರು ನೀರು ತೊಗೊಂಡು ಬಂದು ನೀರು ಕೊಟ್ಟರು. ಸೊ ತಿನ್ಕೊಂಡು ಅಲ್ಲೇ ಆಟ ಆಡ್ತಾಯಿದ್ರು. ಟೈಮು ಹೋಗಿದ್ದು ಗೊತ್ತಾಗಿಲ್ಲ, ಟೈಮ್ ಜಾಸ್ತಿನೂ ಆಯಿತು. ನಾಳೆ ಬೇರೆ ಸ್ಕೂಲ್ ಇದೆ ಅವಳಿಗೆ, ಒಂದೇ ದಿನ ಹಾಲಿಡೇ ಇತ್ತು. ಸೊ ಮುಗಿಸ್ಕೊಂಡು ಹೊರಟ್ವಿ. ಸೊ ಇವತ್ತಿನ ದಿನ ತುಂಬಾ ಚೆನ್ನಾಗಿ ಹೋಯಿತು. ನಿಮ್ಮ ಮನೆಗಳಲ್ಲಿ ಹೇಗೆ ಸಂಕ್ರಾಂತಿ ಹಬ್ಬನ ಆಚರಣೆ ಮಾಡಿದ್ರಿ ಅಂತ ಹೇಳಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ನನ್ನ ಚಾನಲ್ಗೆ ಹೊಸಬರಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್.